ಆತ್ಮೀಯರೇ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಾನ ಮುಚ್ಚುವ ದಿರಿಸಿನ ಕೀಲಿ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಾಗರಿಕತೆಯ ಆರಂಭದಲ್ಲಿ ಮನುಷ್ಯ ಬಟ್ಟೆ ಧರಿಸುವುದನ್ನು ಕಲಿತಿದ್ದ. ಆದರೆ ಗುಂಡಿಗಳಿಲ್ಲದೆ ಬಟನ್ಸ್ ಆತ ಹೇಗೆ ವಸ್ತ್ರಗಳನ್ನು ಧರಿಸುತ್ತಿದ್ದ? ಯಾವಾಗ ಬಟನ್ ಬಳಕೆ ಆರಂಭವಾಯಿತು? ಈ ಪ್ರಶ್ನೆಗಳು ಬಟ್ಟೆಯನ್ನೇರಿ ಕುಳಿತ ಕಾಲದ ಕಡೆಗೆ ನಮ್ಮನ್ನು ಕರೆದೊಯ್ಯುತ್ತವೆ. ಗುಬ್ಬಿ, ಗುಟುಬು, ಗುಂಡಿ ಎಂದೆಲ್ಲ ಕರೆಯಲ್ಪಡುವ ಇಂದಿನ ಫ್ಯಾಷನ್ ಯುಗದಲ್ಲಿ ಎಷ್ಟು ಮುಖ್ಯ ಎಂಬುದು ಎಲ್ಲರಿಗೂ ಗೊತ್ತು. ವೈವಿಧ್ಯಮಯ ಬಟ್ಟೆಗಳ ವಿನ್ಯಾಸದಲ್ಲಿ ಇದರ ಪಾತ್ರವನ್ನು ಯಾರೂ ಅಲ್ಲಗಳೆಯಲು ಸಾಧ್ಯವಿಲ್ಲ. ಒಂದಿಲ್ಲೊಂದು ರೂಪದಲ್ಲಿ ಇದರ ಬಳಕೆ ಹೆಚ್ಚು ಮಹತ್ವ ಪಡೆದುಕೊಂಡಿದೆ. ಬಟನ್ ಆಕಾರದಲ್ಲಿ ಚಿಕ್ಕದೇ ಇರಬಹುದು, ಆದರೆ ಅದರ ಪಾತ್ರ ಬಹಳ ದೊಡ್ಡದು ಹಾಗೂ ಅಷ್ಟೇ ವಿಸ್ತಾರವಾದದ್ದು. ಇಂದಿನ ಪಾಕಿಸ್ತಾನದಲ್ಲಿರುವ ಸಿಂಧು ನದಿ ಕಣಿವೆ ನಾಗರಿಕತೆಗಳಲ್ಲಿ ಗುಬುಟುಗಳ ಬಳಕೆ ಮಾಡುತ್ತಿದ್ದ ಬಗ್ಗೆ ದಾಖಲೆಗಳು ಲಭಿಸುತ್ತವೆ. ಸುಮಾರು ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದಿನ ಈ ನಾಗರಿಕತೆಯಲ್ಲಿ ಬಟ್ಟೆಯ ಭಾಗಗಳನ್ನು ಪರಸ್ಪರ ಜೋಡಿಸಲು ಪೈನ್ ಅಥವಾ ಚರ್ಮದಿಂದ ತಯಾರಿಸಿದ ದಾರ ಅಥವಾ ಬೆಲ್ಟ್ಗಳನ್ನು ಬಳಸುತ್ತಿದ್ದರು. ಚರ್ಮದ ದಾರದಿಂದ ವಸ್ತ್ರದ 2 ತುದಿಗಳನ್ನು ಬಿಗಿದುಕೊಳ್ಳುತ್ತಿದ್ದರು. ಸಿಂಧು ಕಣಿವೆಯಲ್ಲಿ ಕಪ್ಪೆ ಚಿಪ್ಪುಗಳನ್ನು ಬಟನ್ನಂತೆ ಬಳಸುತ್ತಿದ್ದ ಬಗ್ಗೆಯೂ ಮಾಹಿತಿ ಲಭಿಸುತ್ತದೆ. ಆದರೆ ಇಲ್ಲಿ ಬಟ್ಟೆ ಜೋಡಿಸಲು ಬಳಸಿದ್ದಕ್ಕಿಂತ ಹೆಚ್ಚಾಗಿ ಆಭರಣವಾಗಿ ಉಪಯೋಗಿಸಿದ್ದೇ ಹೆಚ್ಚು. ಅನಂತರ ಕಂಚಿನ ಯುಗದ ಅವಧಿಯಲ್ಲಿ ಚೀನಾ ಹಾಗೂ ರೋಮ್ನಲ್ಲಿ ಬಟನ್ ಆಕಾರದ ಉಪಕರಣಗಳನ್ನು ಬಟ್ಟೆ ಜೋಡಿಸಲು ಬಳಸಿದ್ದು ತಿಳಿದುಬರುತ್ತದೆ. ದಾರದಿಂದ ಬಟ್ಟೆಗಳಿಗೆ ಜೋಡಿಸಲು ಸಹಾಯಕವಾಗುವ ಮತ್ತು ತೂತುಗಳಿರುವ ಗುಬ್ಬಿಗಳು ಮೊದಲ ಬಾರಿಗೆ ಬಳಕೆಗೆ ಬಂದಿದ್ದು ಜರ್ಮನಿಯಲ್ಲಿ. 13 ಮತ್ತು 14ನೇ ಶತಮಾನದಲ್ಲಿ ಯುರೋಪ್ನ ಹಲವು ರಾಷ್ಟ್ರಗಳಲ್ಲೂ ಇದೇ ಮಾದರಿಯ ಬಟನ್ಗಳು ಹೆಚ್ಚು ಜನಪ್ರಿಯತೆ ಪಡೆದವು. ಬಟನ್ ಉತ್ಪಾದನೆ ಮಾಧ್ಯಮವಾಗಿ ಬೆಳೆಯತೊಡಗಿತು. ಅದುವರೆಗೆ ಬಟ್ಟೆ ಜೋಡಿಸಲು ಇದ್ದ ಬಹುದೊಡ್ಡ ಸಮಸ್ಯೆ ಈ ಮೂಲಕ ಪರಿಹಾರ ದೊರೆಯಿತು. ಪಿನ್ ಹಾಗೂ ದಾರದ ಬಳಕೆ ಕಡಿಮೆಯಾಯಿತು. ಇಂದಿನ ಫ್ಯಾಷನ್ ಯುಗದಲ್ಲಿ ಹೊಸದೇನಾದರೂ ಬಂದರೆ ಅದನ್ನು ತಮ್ಮದಾಗಿಸಿಕೊಳ್ಳುವ ಹಾಗೂ ಧರಿಸುವ ಖಯಾಲಿ ಆಸೆ ಎಲ್ಲರಿಗೆ ಇದ್ದೇ ಇರುತ್ತದೆ. ಬಟನ್ ಬಳಕೆ ಬಂದ ಆರಂಭದಿಂದ ದಿನಗಳು ಇದಕ್ಕಿಂತ ಹೊರತಾಗಿರಲಿಲ್ಲ. ಈ ರೀತಿಯ ಬಟನ್ ಬಳಸಿದ ಬಟ್ಟೆ ಧರಿಸುವುದೇ ಎಲ್ಲರಿಗೂ ಫ್ಯಾಷನ್ ಆಗಿ ಹೋಯಿತು. ಬಟನ್ ಬಳಸಿದ ಬಟ್ಟೆ ಧರಿಸುವುದೇ ಆಗಿನ ಕಾಲಕ್ಕೆ ಪ್ರತಿಷ್ಠೆಯ ಘನತೆಯ ಸಂಕೇತವಾಗಿತ್ತು. ಫ್ರಾನ್ಸ್ನ ರಾಜ 14ನೇ ಲೂಯಿಸ್ ಅವನ ಜೀವಿತಾವಧಿಯಲ್ಲಿ 50 ಲಕ್ಷ ರೂಪಾಯಿಯಷ್ಟು ಮೊತ್ತವನ್ನು ವೈವಿಧ್ಯಮಯ ಬಟನ್ಗಳ ಬಳಕೆಗಾಗಿಯೇ ಖರ್ಚು ಮಾಡಿದ್ದ. ಗುಬುಟುಗಳ ಧರಿಸುವ ಕ್ರೇಜ್ ಆಗ ಹೇಗಿತ್ತು ಎಂಬುದು ತಿಳಿಯುತ್ತದೆ. 1520ರಲ್ಲಿ ಫ್ರಾನ್ಸ್ನ ಮೊದಲ ರಾಜ ಕಿಂಗ್ ಫ್ರಾನ್ಸಿಸ್ ಇಂಗ್ಲೆಂಡ್ನ 8ನೇ ಹೆನ್ರಿಯನ್ನು ಭೇಟಿಯಾಗಲು 13,600 ಬಂಗಾರದ ಬಟನ್ಗಳನ್ನು ಮಾಡಿದ್ದ. ಧರಿಸಿ ಹೋಗಿದ್ದ. ಈ ಅವಧಿಯಲ್ಲಿ ಫ್ರಾನ್ಸ್ನ ಬಟನ್ ಕ್ಯಾಪಿಟಲ್ ಆಫ್ ಯುರೋಪ್ ಎಂದೇ ಖ್ಯಾತಿ ಗಳಿಸಿತ್ತು. 1775ರ ನಂತರ ಫ್ರಾನ್ಸ್ ಲೋಹದಿಂದ ತಯಾರಿಸಿದ ಬಟನ್ಗಳನ್ನು ರಫ್ತು ಮಾಡಲಾರಂಭಿಸಿತು. ಬಳಿಕ 1818ರಲ್ಲಿ ಅಮೆರಿಕದ ಬ್ರಾಸ್ ಬಟನ್ಗಳ ಉತ್ಪಾದನೆ ಆರಂಭಿಸಿತು. ಫ್ಯಾಷನ್ಗಾಗಿ ತೋಳು ಹಾಗೂ ಭುಜದ ಮೇಲೂ ನಾವೀಗ ಬಟನ್ಗಳನ್ನು ಬಳಸುತ್ತಿದ್ದೇವೆ. ಆದರೆ 18ನೇ ಶತಮಾನದಲ್ಲಿ ಪುಸ್ಸಿಯಾದ ಕಿಂಗ್ ಫೆಡ್ರಿಕ್ ಎಂಬಾತ ತಾನು ಧರಿಸಿದ ಕೋಟಿನ ಅಲಂಕಾರಕ್ಕೆ ಈ ರೀತಿಯ ಬಟನ್ ಬಳಸುತ್ತಿದ್ದ ಬಗ್ಗೆ ತಿಳಿಯುತ್ತದೆ. 1824ರಲ್ಲಿ ಜಾರ್ಜ್ ವಾಷಿಂಗ್ಟನ್ US ಭೇಟಿ ನೀಡಿದಾಗ ಇಲ್ಲಿನ ಸ್ಕೂವಿಲ್ ಎಂಬ ಕಂಪನಿ ಆತನ ಮುದ್ರೆ ಇರುವ ಬಂಗಾರದ ಬಟನ್ಗಳನ್ನು ತಯಾರಿಸಿ ಉಡುಗೊರೆ ನೀಡಿತು. ಈಗಲೂ ಬಳಕೆಯಲ್ಲಿರುವ ಅತ್ಯಂತ ದುಬಾರಿ ಆನೆ ದಂತದಿಂದ ಮಾಡಿದ ಬಟನ್ ಬಳಕೆ ಶುರುವಾಗಿದ್ದು 19ನೇ ಶತಮಾನದಲ್ಲಿ. ಆಫ್ರಿಕಾದಲ್ಲಿ ಪಾಮ್ ಮರದ ಒಣಗಿದ ಬೀಜಗಳನ್ನು ಬಟನ್ಗಳಾಗಿ ಬಳಸಲಾಗುತ್ತಿತ್ತು. ಮೊದಲ ಬಾರಿಗೆ 1860ರಲ್ಲಿ ಒಂದು ರೀತಿಯ ಗಟ್ಟಿ ಪ್ಲಾಸ್ಟಿಕ್ನಿಂದ ಬಟನ್ಗಳ ತಯಾರಿಕೆ ಆರಂಭಗೊಂಡಿತು. ಮೊದಲ ವಿಶ್ವಯುದ್ಧಕ್ಕೂ ಮುನ್ನ ಯುರೋಪ್ನಲ್ಲಿ, ವಿಶೇಷವಾಗಿ ಇಂಗ್ಲೆಂಡ್ನಲ್ಲಿ ಬಟನ್ ತಯಾರಿ ಹಾಗೂ ಬಳಕೆ ವ್ಯಾಪಕವಾಗಿತ್ತು. ವಿಶ್ವದ ಯುದ್ಧ ಬಳಿಕ ಅಮೆರಿಕ ಬಟನ್ ತಯಾರಿಕೆ ಕೈಗಾರಿಕೆಗಳನ್ನು ಹೊಂದಿರುವ ಪ್ರಮುಖ ದೇಶವಾಗಿದೆ. ಇಂದು ಬಟನ್ ತಯಾರಿ ಒಂದು ಬೃಹತ್ ಉದ್ಯಮವಾಗಿ ಬೆಳೆದಿದೆ. ವೈವಿಧ್ಯಮಯ ಬಟನ್ಗಳ ತಯಾರಿಕೆ ಫ್ಯಾಷನ್ ಆಗಿದೆ. ಸಾವಿರಾರು ಕಂಪನಿಗಳು ಬಟನ್ ತಯಾರಿಕೆಯಲ್ಲಿ ನಿರತವಾಗಿವೆ. ಧನ್ಯವಾದ.